ನಮಸ್ಕಾರ ಸ್ನೇಹಿತರೆ, ಪರಂ ಸ್ಟಡಿ ಹಬ್ಗೆ ಸ್ವಾಗತ. ಇವತ್ತು ಪ್ರಜಾವಾಣಿಯ ಕೆಲವು ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಕಡೆಯಿಂದ ವಿಶ್ವ ಹಿರಿಯರ ನಾಗರಿಕ ದಿನಾಚರಣೆಯನ್ನು ಆಚರಿಸಲಾಯಿತು. ಇದು 28/11/2025 ಆಚರಿಸಲಾಯಿತು. ಇನ್ನು ವಿಶ್ವಸಂಸ್ಥೆಯ ಘೋಷವಾಕ್ಯ ಏನಾಗಿತ್ತಪ್ಪ ಅನ್ನೋದು ನೋಡೋದಾದರೆ, ವಿಶ್ವಸಂಸ್ಥೆಯ ಘೋಷವಾಕ್ಯ ಹಿರಿಯ ನಾಗರಿಕರು ಮತ್ತು ಆಶೋತ್ತರಗಳ ನಮ್ಮ ಯೋಗಕ್ಷೇಮ ಮತ್ತು ನಮ್ಮ ಹಕ್ಕುಗಳನ್ನು ಸ್ಥಳೀಯ ಮತ್ತು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಬಲ್ಲಂಥ ಸಶಕ್ತಕರು. ಇದು ಘೋಷವಾಕ್ಯವಾಗಿತ್ತಂತ ನಾವು ನೋಡ್ಬೋದು. ಇದರ ಯೋಜನೆಯಡಿ ಏನಪ್ಪ ಅಂತಂದರೆ, ಯೋಜನೆಯಡಿಯಲ್ಲಿ ರಾಜ್ಯದಲ್ಲಿ 2011 ಜನಗಣತಿಯ ಪ್ರಕಾರ 57.91 ಲಕ್ಷ ಹಿರಿಯ ನಾಗರಿಕರಿದ್ದರಂತೆ. ಇನ್ನು ಇವರು ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಹಿರಿಯ ನಾಗರಿಕರ ಗುರುತಿನ ಚೀಟಿಯನ್ನು ಇವರಿಗೆ ನೀಡಲಾಯಿತು. ನಂತರ ರಾಜ್ಯದ ಅನುದಾನದಲ್ಲಿ ಏನಪ್ಪ ಅಂತಂದರೆ, ರಾಜ್ಯದ 28 ಜಿಲ್ಲೆಗಳಲ್ಲಿ 28 ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರವನ್ನು ಸ್ಥಾಪಿಸಲಾಗಿದೆ ಅಂತ ನೋಡ್ಬೋದು ನಾವು. ಹೀಗೆ ಹಿರಿಯ ನಾಗರಿಕರಿಗೆ ತುರ್ತು ಸ್ಪಂದನೆಗಾಗಿ ರಾಜ್ಯದಲ್ಲಿ ಹಿರಿಯ ನಾಗರಿಕರಿಗೆ ಸಹಾಯವಾಣಿ 1090 ಸ್ಥಾಪನೆ ಮಾಡಲಾಯಿತು. 1090. ಇನ್ನು ರಾಷ್ಟ್ರೀಯ ಹಿರಿಯ ನಾಗರಿಕರ ಸಹಾಯವಾಣಿ ಏನಪ್ಪ ಅಂತಂದರೆ 14567 ಸ್ಥಾಪಿಸಲಾಯಿತು. ಇನ್ನು ನಿರ್ಗತಿಕ ಬಡತನ ರೇಖೆಗಿಂತ ಕೆಳಗಿರುವ ಹಿರಿಯ ನಾಗರಿಕರಿಗಾಗಿ ರಾಜ್ಯದಲ್ಲಿ 107 ವೃದ್ಧಾಶ್ರಮ ಹಾಗೂ ಸ್ವಯಂ ಸೇವಾ ಕೇಂದ್ರಗಳನ್ನು ಸ್ಥಾಪಿಸಲಾಯಿತು. ಇದರಲ್ಲಿ ಎರಡು ಡಿವೈಡ್ ಆಗಿದೆ. ಇನ್ನು ರಾಜ್ಯ ಸರ್ಕಾರದ ವೃದ್ಧಾಶ್ರಮಗಳು 65 ಇದ್ದಾವೆ, ಇನ್ನು ಕೇಂದ್ರ ಸರ್ಕಾರದ ವೃದ್ಧಾಶ್ರಮಗಳು 42 ಇದ್ದಾವೆ. ಒಟ್ಟಾರೆ 107 ವೃದ್ಧಾಶ್ರಮಗಳು ನಾವು ನೋಡ್ಬೋದು. ಇನ್ನು ನಂತರ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನವನ್ನು ಅಡಿಯಲ್ಲಿ ನಾವು ನೋಡಿದರೆ 65ರಿಂದ 64 ವರ್ಷದ ವಯೋಮಾನರಿಗೆ ಮಾಸಿಕ 600 ರೂಪಾಯಿ ನೀಡಲಾಗುತ್ತದೆ. ಇನ್ನು 65 ವರ್ಷ ಮೇಲ್ಪಟ್ಟವರಿಗೆ ಮಾಸಿಕ 1200 ರೂಪಾಯಿ ವೇತನ ನೀಡಲಾಗುತ್ತದೆ. ಇನ್ನು ನಂತರ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿ ಬರುತ್ತೆ. ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ 65 ವರ್ಷ ಅಂತಂದರೆ 65 ವರ್ಷ ಮೇಲ್ಪಟ್ಟವರಿಗೆ ಮಾಸಿಕ ರೂಪಾಯಿ 1200 ರೂಪಾಯಿ ನೀಡಲಾಗುತ್ತಿದ್ದು ಇವರಿಗೂ ಕೂಡ. ಇನ್ನು ಪಾಲಕರ ಮತ್ತು ಹಿರಿಯ ನಾಗರಿಕರ ಪಾಲನೆ ಪೋಷಣೆಗೆ ಕಲ್ಯಾಣ ಅಧಿನಿಯಮ 2007ರ ಅಡಿಯಲ್ಲಿ ಉಪವಿಭಾಗಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಿರ್ವಹಣೆ ಮಾಡಲಾಗುತ್ತದೆ. ಇನ್ನು ನ್ಯಾಯಮಂಡಳಿ ಹಾಗೂ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮೇಲ್ಮನವಿ ನ್ಯಾಯಮಂಡಳಿ ಕಾರ್ಯನಿರ್ವಹಿಸುತ್ತವೆ ಅಂತ ಹೇಳ್ಬೋದು. ಇನ್ನು ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಹಿರಿಯ ನಾಗರಿಕರಿಗಾಗಿ 10 ಹಾಸಿಗೆ ಎಷ್ಟಪ್ಪ ಅಂತಂದರೆ 10 ಹಾಸಿಗೆಯನ್ನು ಮೀಸಲಿರುವ ಜಿರಿಯಾಟ್ರಿಕ್ ವಾರ್ಡುಗಳು ಕಾರ್ಯನಿರ್ವಹಿಸುತ್ತೆ. ಅಂದರೆ ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ 10 ಹಿರಿಯರಿಗೆ ಮಾತ್ರ. ಇನ್ನು ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಕಬ್ಬನ್ ಪಾರ್ಕಲ್ಲಿ ಹೂವಿನ ಪ್ರದರ್ಶನ ನಡೆಸಲಾಗುತ್ತಿದೆ. ಡಿಸೆಂಬರ್ 7ರವರೆಗೆ ಇರುತ್ತದೆ ಇದು. ಇಲ್ಲಿ ನಡೆಯುವ ಹೂಗಳ 25,000 ಹೂವಿನ ಕುಂಡಳ ಬಳಕೆ ಮಾಡಲಾಗಿದೆ. ಇದು ಶಾಲಾ ಸಮವಸ್ತ್ರ ಧರಿಸಿಕೊಂಡು ಬರುವ ಮಕ್ಕಳಿಗೆ ಉಚಿತವಾಗಿ ಪ್ರವೇಶ ಇರುತ್ತಿತ್ತು ಅಲ್ಲಿ. ಇನ್ನು ನಂತರ ನೋಡೋದಾದರೆ ಸಂಚಾರಿ ಡಿಜಿಟಲ್ ತಾರಾಲಯ ಯಾವುದಪ್ಪ ಅಂತಂದರೆ ಸಂಚಾರಿ ಡಿಜಿಟಲ್ ತಾರಾಲಯಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯರವರು ಚಾಲನೆ ನೀಡಿದರು. ತಾರಾಲಯ ಅಂದರೆ ಇದೇನು? ಇದೊಂದು ಬಾಹ್ಯಾಕಾಶ ಪ್ರಯೋಗಾಲಯಗಳಂತಹ ವಸ್ತುಗಳು. ಇದು ಗ್ರಾಮೀಣ ಮತ್ತು ಪ್ರದೇಶದಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗ್ತದೆ ಅಂತ ಹೇಳ್ಬೋದು ಇದು. ಇನ್ನು ಕುವೆಂಪುರವರ ಭಾಷಾ ಭಾರತಿ ಪ್ರಾಧಿಕಾರದ 2025 ಸಾಲಿನ ಗೌರವ ಪ್ರಶಸ್ತಿಗೆ ಆಯ್ಕೆಯಾದವರು
ವನಮಾಲ್ ಮತ್ತು ಜಿ ವಿ ಕಾರ್ಲೋ ಮತ್ತು ಸಂಧ್ಯಾ ರೆಡ್ಡಿ, ವಿಠಲ್ ರಾವ್ ಮತ್ತು ದೊಡ್ಡಮನ್ರವರು. ಇನ್ನು ನೆಕ್ಸ್ಟ್ ನೋಡೋದಾದರೆ ಬಹುಪತಿತ್ವದ ನಿಷೇಧ ಮಸೂದೆಯನ್ನು ಅಸ್ಸಾಂ ರಾಜ್ಯ ವಿಧಾನಸಭೆಯಲ್ಲಿ ಅಂಗೀಕರಿಸಿದೆ ಅಂತ ಹೇಳ್ಬೋದು. ಯಾವ ರಾಜ್ಯ? ಅಸ್ಸಾಂ ರಾಜ್ಯ ಅಂಗೀಕರಿಸುತ್ತಿದ್ದು. ನಂತರ ಅಬ್ದುಲ್ ಜುಬೇದಾರ್ಗೆ ಬೆಂಗಳೂರಿನ ದಿ ಬ್ಯಾರಿಸ್ ವೆಲ್ಫೇರ್ ಅಸೋಸಿಯೇಷನ್ನಿಂದ ಬ್ಯಾರಿ ಪ್ರಶಸ್ತಿಯನ್ನು ನೀಡಲಾಯಿತು ಅಂತ. ಯಾರಿಗೆ? ಅಬ್ದುಲ್ ಜುಬೇದಾರ್ಗೆ ಬೆಂಗಳೂರಿನ ದಿ ಬ್ಯಾರಿಸ್ ವೆಲ್ಫೇರ್ ಅಸೋಸಿಯೇಷನ್ನಿಂದ ಬ್ಯಾರಿಸ್ ಪ್ರಶಸ್ತಿ ನೀಡಲಾಯಿತು. ಇನ್ನು ಪರೋಕ್ಷ ತೆರಿಗೆಗಳ ಮತ್ತು ಸುಂಕ ತೆರಿಗೆಯ ಮಂಡಳಿಯ CBICಯ ಹೊಸ ಮುಖ್ಯಸ್ಥರಾಗಿ ಭಾರತೀಯ ಕಂದಾಯ ಸೇವೆಯ IRS ಅಧಿಕಾರಿಯಾದ ವಿವೇಕ್ ಚತುರ್ವೇದಿಯವರನ್ನು ಕೇಂದ್ರ ಸರ್ಕಾರ ನೇಮಿಸಿದೆ. ಈ ಹಿಂದೆ ಸಂಜಯ್ ಕುಮಾರ್ ಅಗರ್ವಾಲ್ರವರು ನವೆಂಬರ್ 28ರಂದು ನಿವೃತ್ತಿಯಾದರು. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕು, ಕಾಮೆಂಟ್, ಶೇರ್ ಮಾಡಿ. ನಿಮ್ಮ ಲೈಕ್, ಕಮೆಂಟು ಮುಂದಿನ ವಿಡಿಯೋಗಳಿಗೆ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ.